ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ಹೀರೋ. ಹೆಲೋ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಗುಡ್. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಸೊ ವಿ ಆರ್ ಸ್ಟಾರ್ಟಿಂಗ್ ಅ ನ್ಯೂ ಪ್ಲೇ ಲಿಸ್ಟ್ ಫಾರ್ ಟ್ಯಾಲಿ. ಈ ಒಂದು ಪ್ಲೇ ಲಿಸ್ಟಲ್ಲಿ ಕಂಪ್ಲೀಟ್ ಕೋರ್ಸ್ ನಿಮ್ಮ ಟ್ಯಾಲಿ ಬಗ್ಗೆ ಇರುತ್ತೆ. ಟ್ಯಾಲಿ ಪ್ರೈಮ್ ವಿತ್ GST, ಯು ವಿಲ್ ಬಿ ಲರ್ನಿಂಗ್ ಟ್ಯಾಲಿ ಬೇಸಿಕ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ವೋಚರ್ಸ್, ಲೆಡ್ಜರ್ಸ್ ಆ್ಯಂಡ್ ರಿಪೋರ್ಟ್ಸ್, GST ಆಡಿಟಿಂಗ್, GST ಫೈಲಿಂಗ್, ಇದೇ ರೀತಿ ಪೇರೋಲ್. ಈ ಒಂದು ಕಾನ್ಸೆಪ್ಟ್ಸು ಪ್ರತಿಯೊಂದು ಫ್ರಮ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ನೀವು ಈ ಒಂದು ಟ್ಯಾಲಿ ಕೋರ್ಸ್ ಅಲ್ಲಿ ಕಲಿತೀರಾ. ಅಂಡ್ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಅಂಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಡೌನ್ಲೋಡಿಂಗ್ ಟ್ಯಾಲಿ ಪ್ರೈಮ್ ವಿತ್ GST ಸಾಫ್ಟ್ವೇರ್ ಟು ಯುವರ್ ಸಿಸ್ಟಮ್ಸ್. ಸೊ ಹೇಗೆ ಮಾಡೋದು ಅಂಡ್ ವಾಟ್ ಆರ್ ದ ಟರ್ಮ್ಸ್, ಡ್ಯಾಶ್ ಬೋರ್ಡ್ ಹೇಗಿರುತ್ತೆ, ಟ್ಯಾಲಿಯಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ, ಪ್ರತಿಯೊಂದು ನಾವು ಈ ವಿಡಿಯೋಲಿ ಕಲಿತಾ ಹೋಗೋಣ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ, ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ. ಬಿಕಾಸ್ ನಿಮಗೆ ಟ್ಯಾಲಿನ ಕನ್ನಡದಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನ್. ಹಾಗಾದರೆ ಟ್ಯಾಲಿನ ಡೌನ್ಲೋಡ್ ಮಾಡೋಕ್ಕೂ ಮುಂಚೆ ಟ್ಯಾಲಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಟ್ಯಾಲಿ ಏನಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ಟ್ಯಾಲಿಯಲ್ಲಿ ಏನೇನು ಮಾಡ್ಬೋದು ಇದನ್ನ ತಿಳ್ಕೊಂಡ್ರೆ ನಿಮಗೆ ಒಂದು ಟ್ಯಾಲಿ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅದರ ಬೇಸ್ ಮೇಲೆ ನೀವು ಟ್ಯಾಲಿನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದು ಕೂಡ ಕಲಿಬೋದು. ಟ್ಯಾಲಿ ಏನಕ್ಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಟ್ಯಾಲಿನ ಯೂಸ್ ಮಾಡೋದು ಅಕೌಂಟ್ಸ್, ನೀವು ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಟ್ರಾನ್ಸಾಕ್ಷನ್ಸ್ ಬೇಸ್ ಮೇಲೆ ಪ್ರತಿಯೊಂದನ್ನ ನೀವು ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ನೋಡಿದ್ರೆ, ಫಸ್ಟ್ ಪ್ರೀವಿಯಸ್ ಆಗಿ ಡಾಕ್ಯುಮೆಂಟ್ಸ್ ಮಾಡ್ತಾ ಇದ್ರು, ರೆಕಾರ್ಡ್ಸ್ ಇಡ್ತಾ ಇದ್ರು, ರಿಪೋರ್ಟ್ ಇಡ್ತಾ ಇದ್ರು, ಕ್ಯಾಶ್ ಬುಕ್ಕು, ಲೆಡ್ಜರ್ ಬುಕ್ಕು, ಈ ಥರ ಇಡ್ತಾ ಇದ್ರು. ಇಫ್ ಒಂದು ವೇಳೆ ಏನಾದರೂ ಆ ಲೆಡ್ಜರ್ ಬುಕ್ಸು ಕಳುವಾಯಿತು, ಇಲ್ಲ ಆ ಒಂದು ರೆಸಿಪ್ಟ್ಸು ನಾಪತ್ತಾಯಿತು, ಇಲ್ಲ ಏನೋ ಒಂದು ರೀಸನ್ನಿಂದ ಹಾಳಾಯಿತು ಅಂದಾಗ ಆ ಒಂದು ಡೇಟಾನ ಹೇಗೆ ರಿಟ್ರೀವ್ ಮಾಡ್ಕೊತಾ ಇದ್ರು ಪ್ರೀವಿಯಸ್ ಡೇಸಲ್ಲಿ? ಆಗ್ತಿರ್ಲಿಲ್ಲ ಅಲ್ವಾ? ಅದಕ್ಕೇನೆ ಅದನ್ನೆಲ್ಲ ಒಂದು ಕಂಡೆನ್ಸ್ ಮಾಡಿ ಒಂದೇ ಒಂದು ಸಾಫ್ಟ್ವೇರಲ್ಲಿ ಸ್ಟೋರ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿದ್ದಾನೆ ಟ್ಯಾಲಿ. ಸೊ ಟ್ಯಾಲಿನ ನಿಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್, ನೀವೇನೇನು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದೀರಾ, ಸೊ ಆಮೇಲೆ ಇದು ಬಿಟ್ಟರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ಏನು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನೇನಾಗಿದೆ, ಪ್ರತಿಯೊಂದನ್ನ ನೀವು ಟ್ಯಾಲಿಯಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಆ ಒಂದು ರೀಸನ್ಗೆ ನೀವು ಟ್ಯಾಲಿನ ತುಂಬ ಇಂಪಾರ್ಟೆಂಟ್ ಆಗಿ, ಎಸ್ಪೆಷಲಿ ಫಿನಾನ್ಸ್ ಅಕೌಂಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸು ಟ್ಯಾಲಿನ ಕಲ್ತಿರ್ಬೇಕಾಗುತ್ತೆ. ಹಾಗಾದರೆ ಅಕೌಂಟ್ಸ್ ಅಂದರೆ ಏನು? ಸೊ ಅಕೌಂಟ್ಸ್ ಅಂದರೆ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಕ್ಲಾಸಿಫೈಯಿಂಗ್, ಸ್ಟೋರಿಂಗ್ ಆಫ್ ಯುವರ್ ಟ್ರಾನ್ಸಾಕ್ಷನ್ಸ್. ಸೊ ನೀವು ಯಾವ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ, ಇಲ್ಲ ಪೇಮೆಂಟ್ ರಿಸೀವ್ ಆಗಿದೆಯಾ, ನೀವೇನಾದ್ರು ರಿಸಿಪ್ಟ್ ಪೇ ಮಾಡಿದ್ದೀರಾ, ಇಲ್ಲ ಪರ್ಚೇಸ್ ಏನಾದ್ರು ಮಾಡಿದ್ದೀರಾ, ಟ್ರಾನ್ಸಾಕ್ಷನ್ಸ್ ಏನಿದೆ, ಲಯಬಿಲಿಟೀಸ್ ಏನಿದೆ, ಅಸೆಟ್ ಏನಿದೆ, ಪ್ರತಿಯೊಂದನ್ನು ಕೂಡ ನೀವು ಸ್ಟೋರ್ ಮಾಡೋದ್ರೆ ಅಕೌಂಟ್ ಅಂತ ಹೇಳ್ತೀವಿ. ಈಗ ನಾನು ನನ್ನ ಫ್ರೆಂಡಿಗೆ 10 ರೂಪಾಯಿ ಕೊಟ್ಟಿದ್ದೀನಿ, 10 ವರ್ಷ ಆದಮೇಲೆ ಅವತ್ತು ನನಗೆ 10 ರೂಪಾಯಿ ಕೊಟ್ಟಿದ್ದೆ, ಇದೆಲ್ಲ ನಾನು ಅಕೌಂಟ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳೋದೆ ಅಕೌಂಟ್ಸ್. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಅಕೌಂಟ್. ಟ್ರಾನ್ಸಾಕ್ಷನ್ ಅಂತ ಹೇಳಿದಾಗ ಇಟ್ ಹ್ಯಾಪನ್ಸ್ ಬಿಟ್ವೀನ್ ಒನ್ ಪರ್ಸನ್ ಟು ಅ ಸಿಂಗಲ್ ಪರ್ಸನ್, ಹಾಗೆ ಒನ್ ಟು ಮೆನಿ ಪರ್ಸನ್, 3 ಟೈಪ್ಸ್. ಸೊ 1 to 1 ಅಂತ ಹೇಳಿದಾಗ ಯಾವ ರೀತಿ ಹೇಳ್ಬೋದು ಅಂದರೆ, ನಿಮ್ಮ ಒಂದು ಬ್ಯಾಂಕಲ್ಲಿ ನೀವು ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತೀರಾ. ಸೊ ಗೂಗಲ್ ಪೇ ತಗೊಂಡಾಗ ನಿಮ್ಮಲ್ಲಿ 2 ಅಕೌಂಟ್ ಇತ್ತು ಅಂತ ಅನ್ಕೊಂಡಾಗ ಆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಅಮೌಂಟನ್ನು, ಸೊ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಯಿತು. ಸೊ ಇದನ್ನ ನೀವು 1 to 1 ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಸೆಲ್ಫ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ಚೆಕ್ ಕೊಟ್ಬಿಟ್ಟು ನೀವು ಚೆಕ್ ಹಾಕ್ಬಿಟ್ಟು ನೀವು ಅದನ್ನ ಸೆಲ್ಫ್ ಆಗಿ ವಿತ್ಡ್ರಾ ಮಾಡೋದು ಕೂಡ ನೀವು ಟ್ರಾನ್ಸಾಕ್ಷನ್ ತಗೊಬೋದು ಫಾರ್ ಸೆಲ್ಫ್. ಸೆಕೆಂಡ್ ಒನ್ ಈಸ್ ಒನ್ ಬಿಟ್ವೀನ್ 2 ಪೀಪಲ್. ಸೊ ನಾನು ಒಬ್ಬರಿಗೆ ಆಸ್ ಅ ಕಸ್ಟಮರ್ ಇಲ್ಲ ಸೆಲ್ಲರ್, ಇಲ್ಲ ನೀವು ಸೆಲ್ಲರ್ ಆಗ್ತೀರಾ, ಇಲ್ಲ ಅವ್ರು ಕಸ್ಟಮರ್ ಆಗ್ತಾರೆ, ಇಲ್ಲ ನೀವು ಕೊಡೋರಾದ್ರೆ ಇನ್ನೊಬ್ರು ತಗೊಳ್ಳೋರು ಇರ್ತಾರೆ, ಇಲ್ಲ ನೀವು ತಗೊಳ್ಳೋರಾದ್ರೆ ಇನ್ನೊಬ್ರು ಕೊಡಿರ್ತಾರೆ. ಈ 2 ಪರ್ಸನ್ಸ್ ಮಿಡಲ್ ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅದು ಕೂಡ ಒಂದು ಟ್ರಾನ್ಸಾಕ್ಷನ್ ಅಂತ ತಗೋತೀವಿ. ದಟ್ ಈಸ್ ಒನ್ ಬಿಟ್ವೀನ್ 2 ಪೀಪಲ್. ಥರ್ಡ್ ಒನ್ ಟು ಮೆನಿ ಟ್ರಾನ್ಸಾಕ್ಷನ್ ತಗೊಂಡ್ರೆ ನೀವು ಸ್ಯಾಲರೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪನೀಸ್ ಇನ್ ಅ ಸಿಂಗಲ್ ಡೇ 1 to ಡಿಫ್ರೆಂಟ್ ಪರ್ಸನ್ಸ್ ಅಟ್ ಎ ಟೈಮ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನಡೆಸ್ತಾರೆ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಬರುತ್ತೆ. ಆ್ಯಂಡ್ ಸಮ್ ಆಫ್ ದ ಥಿಂಗ್ಸ್ನ ನಾವು ನೆಕ್ಸ್ಟ್
ಬರ್ತಾ ಬರ್ತಾ ಕಲಿತಾ ಹೋಗ್ತೀವಿ. ಓಕೆ, ಸೊ ಇದನ್ನ ಬಿಟ್ರೆ ಸೊ ಟ್ಯಾಲಿನ ಹೇಗೆ ಡೌನ್ಲೋಡ್ ಮಾಡೋದು, ಸೊ ಟ್ಯಾಲಿನ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಗೋ ವಿತ್ ದಟ್. ಫಾಲೋ ಮೀ. ಫಸ್ಟ್ ಥಿಂಗ್ ಫಸ್ಟ್, ವಿ ಹ್ಯಾವ್ ಡೆಸ್ಕ್ಟಾಪ್. ನೀವು select Chrome or Microsoft Edge, anything of your choice. Open it. So go to search bar and search for Tally Prime with GST. Download. Open. ನನ್ನ ಹತ್ರ ಆಲ್ರೆಡಿ ನನ್ನ ಸಿಸ್ಟಮ್ ಅಲ್ಲಿ ಟ್ಯಾಲಿ ಪ್ರೈಮ್ ಡೌನ್ಲೋಡ್ ಆಗಿದೆ. ಸೊ ಸ್ಟೆಪ್ಸ್ ಫಾಲೋ ಮಾಡಿ ಅಂಡ್ ದೇರ್ ಇಸ್ ಒನ್ ಸ್ಮಾಲ್ ಚೇಂಜ್ ಯು ನೀಡ್ ಟು ಡೂ. ಅದನ್ನ ನಿಮ್ಗೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಟ್ಯಾಲಿ ಸೊಲ್ಯೂಷನ್ಸ್ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದ ಫಸ್ಟ್ ಆಪ್ಷನ್ ಟ್ಯಾಲಿ. ನಿಮಗೆ ಡೈರೆಕ್ಟ್ ಆಗಿ ಐ ಥಿಂಕ್ ವಿ ಹ್ಯಾವ್ ವರ್ಷನ್ 6.2. ಲೆಟ್ಸ್ ಗೋ ಟು ದ ನ್ಯೂ ವರ್ಷನ್, ದಟ್ ಈಸ್ ಟ್ಯಾಲಿ ಪ್ರೈಮ್ 7 ಇದೆ. ಲೆಟ್ಸ್ ಗೋ ಟು ದ ಟ್ಯಾಲಿ ಪ್ರೈಮ್. ಓಕೆ, ಸೊ ಸೆಲೆಕ್ಟ್ ಟ್ಯಾಲಿ ಪ್ರೈಮ್ ರಿಲೀಸ್ 7.0. ಇದು ನಿಮ್ಮ ಅಡ್ವಾನ್ಸ್ ಹೊಸದಾಗಿ ರಿಲೀಸ್ ಆಗಿರುವಂತಹ ಟ್ಯಾಲಿ ವರ್ಷನ್ಸ್. ಡೋಂಟ್ ಗೋ ಫಾರ್ 6.2 ಬಿಕಾಸ್ ಸಮ್ ಆಫ್ ದ ಆಪ್ಷನ್ಸ್ ನಿಮಗೆ ಎನೇಬಲ್ ಆಗೋದಿಲ್ಲ. ಅಂಡ್ ದೇರ್ ವಿಲ್ ಬಿ ಸಮ್ ಆಫ್ ದ ಚೇಂಜಸ್ ಆರ್ ಸಮ್ ಆಫ್ ದ ಆಡಿಂಗ್ಸ್ ಇರುತ್ತೆ, ಅಪ್ಡೇಟ್ ಆಗಿರುತ್ತೆ. ಅದರ ಬೇಸ್ ಮೇಲೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಗೋ ಫಾರ್ ಟ್ಯಾಲಿ ಪ್ರೈಮ್. ಡೋಂಟ್ ಗೋ ಫಾರ್ ಟ್ಯಾಲಿ ಪ್ರೈಮ್ ಎಡಿಟ್ ಲಾಗ್, ಯು ಕ್ಯಾನ್ ಗೋ ಫಾರ್ ಟ್ಯಾಲಿ ಪ್ರೈಮ್ ಡೈರೆಕ್ಟ್ಲಿ. ಡೌನ್ಲೋಡ್. ಸೊ ವಿ ಕ್ಯಾನ್ ಸಿ ಡೌನ್ಲೋಡ್ ಆಗ್ತಾ ಇದೆ. ಲೆಟ್ಸ್ ವೆಯ್ಟ್ ಟಿಲ್ ದ ಟೈಮ್. ಟ್ಯಾಲಿ ಕಲಿಯೋದ್ರಿಂದ ಯಾರ್ಯಾರಿಗೆ ಏನೇನು ಯೂಸ್ ಆಗುತ್ತೆ, ಜಾಬ್ಸ್ ಎಲ್ಲಿ ಸಿಗುತ್ತೆ, ಸ್ಯಾಲರೀಸ್ ಏನು ಸಿಗುತ್ತೆ ಅಂತ ನೋಡಿದಾಗ ಟ್ಯಾಲಿ ಇಸ್ ಫಾರ್ ಲೈಕ್ ಬೇಸಿಕ್ ಎಂಟ್ರಿ ಲೆವೆಲ್ಗೆ ಯೂಸ್ ಮಾಡ್ಬೋದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಇಲ್ಲ ಈಗ ಸ್ಟಾರ್ಟ್ಅಪ್ ಆಗಿರೋ ಕಂಪನೀಸು, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಇಲ್ಲೆಲ್ಲ ಟ್ಯಾಲಿನ ತುಂಬ ಯೂಸ್ ಮಾಡ್ತಾರೆ. ಅಂದರೆ ನಾಟ್ ಸೋ MNC ಕಂಪನೀಸ್, ಬೇಸಿಕ್ ಕಂಪನೀಸ್. ಸೊ ಲೈಕ್ ಮಿಡಲ್ ಲೆವೆಲ್ ಕಂಪನೀಸು ಇಲ್ಲ ಈಗ ಸ್ಟಾರ್ಟ್ ಆಗಿರೋ ಕಂಪನೀಸು, ಇಲ್ಲಿ ನಿಮಗೆ ಟ್ಯಾಲಿ ತುಂಬ ಯೂಸ್ ಮಾಡ್ತಾರೆ. ಆ್ಯಂಡ್ ಕಂಪನೀಸಲ್ಲಿ ಕೂಡ ಪೇರೋಲ್ಗೆ ಇದಕ್ಕೆಲ್ಲ ಟ್ಯಾಲಿ ತುಂಬ ಯೂಸ್ ಆಗುತ್ತೆ. ಕೆಲವೊಂದು ಕಂಪನೀಸಲ್ಲಿ ಟಾಪ್ MNCs ತೊಗೊಂಡ್ರೆ SAP ಚೂಸ್ ಮಾಡ್ತಾರೆ. ಬಟ್ ಕಮಿಂಗ್ ಟು ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಟ್ಯಾಲಿ ಈಸ್ ಮೋಸ್ಟ್ ರಿಕ್ವೈರ್ಡ್. ಸೊ ಟ್ಯಾಲಿ ಯಾರ್ಯಾರು ಕಲಿಬಹುದು? ಸೊ BCA ಸ್ಟೂಡೆಂಟ್ಸ್, BCom ಸ್ಟೂಡೆಂಟ್ಸ್, BA ಸ್ಟೂಡೆಂಟ್ಸ್, MBA ಸ್ಟೂಡೆಂಟ್ಸ್. ಸೊ ಪ್ರತಿಯೊಬ್ಬರು ಕೂಡ ಟ್ಯಾಲಿ ಕಲಿಬಹುದು. ಅಪಾರ್ಟ್ ಫ್ರಮ್ ದಿಸ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಬಿಟ್ಟರೆ ಯಾರು ಬೇಕಾದರೂ ಟ್ಯಾಲಿ ಕಲಿಬಹುದು. ಹಾಗೆ ಟ್ಯಾಲಿ ಪ್ರೈಮ್ ವಿತ್ GST ಅಂತ ತಗೊಂಡ್ರೆ ಟ್ಯಾಲಿಯಲ್ಲಿ ನಾವು GST ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು. ಲೈಕ್ ವೋಚರ್ಸಲ್ಲಿ ಎಷ್ಟು % GST ನಾವು ಚಾರ್ಜ್ ಮಾಡ್ತಾ ಇದ್ದೀವಿ, ಎಷ್ಟು GSTನ ನಾವು ಟ್ಯಾಕ್ಸ್ ಆಗಿ ಅಪ್ಲೈ ಮಾಡಬೇಕು, ಎಷ್ಟು ಚಾರ್ಜಸ್ ಮಾಡಬೇಕು, ಆ್ಯಂಡ್ ಅದನ್ನು ಹೇಗೆ ಫೈಲಿಂಗ್ ಮಾಡೋದು, ಪ್ರತಿಯೊಂದು ಕೂಡ ನಿಮಗೆ ಟ್ಯಾಲಿಯಲ್ಲಿ ಹೊಸ ರಿಲೀಸಲ್ಲಿ ಬಂದಿದೆ. ಸೊ ಟ್ಯಾಲಿ GST ಪೋರ್ಟಲ್ಗೂ ಕೂಡ ನಾವು ಡೈರೆಕ್ಟಾಗಿ ಲಿಂಕ್ ತೊಗೊಬೋದು. ಸೊ ಫ್ರಮ್ ಟ್ಯಾಲಿ. ಆದ್ದರಿಂದ ನಾವು ಯಾರಿಗೆ GST ಮೇಲೆ, ಟ್ಯಾಕ್ಸೇಷನ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅವರು ಟ್ಯಾಲಿನ ಕಲಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಆಲ್ಸೋ SAPಯಲ್ಲಿ ಕೂಡ ಈ ಒಂದು ಆಪ್ಷನ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ನಮ್ಮ ಇನ್ನೊಂದು ಪ್ಲೇ ಲಿಸ್ಟ್ SAPದು, ಅದನ್ನು ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಹಾಗೆ ಬೈ ಇಂದ ಲಾಸ್ಟಲ್ಲಿ ಕೂಡ ಸಜೆಷನ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಪ್ಲೀಸ್ ವ್ಯೂವರ್ಸ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್. ಇಟ್ ಈಸ್ ಟೇಕಿಂಗ್ ಬಿಟ್ ಆಫ್ ಅ ಟೈಮ್. ವಿಲ್ ವೇಟ್. ಪ್ರೆಸ್ yes and we can see that ಇನ್ಸ್ಟಾಲೇಷನ್ ಬಾರ್ ಓಪನ್ ಆಗುತ್ತೆ. ಓಕೆ, ನಿಮಗೆ ಈ ರೀತಿ 3 ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ನನ್ನಲ್ಲಿ ಆಲ್ರೆಡಿ ಟ್ಯಾಲಿ ಇನ್ಸ್ಟಾಲ್ ಆಗಿರೋದ್ರಿಂದ ನನಗೆ ಆಲ್ಟರ್ ಪ್ಲೇಸಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರ್ತಾ ಇಲ್ಲ. ಸೊ ನಿಮಗೆ ಯಾರು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಪ್ಲೀಸ್ ಟು ಪ್ರೆಸ್ ಆನ್ ಇನ್ಸ್ಟಾಲ್. ಆ್ಯಂಡ್ ಇನ್ಸ್ಟಾಲ್ ಅಂತ ಕೊಟ್ಟ ಮೇಲೆ ನಿಮಗೆ ಆಟೋಮೆಟಿಕಲಿ ಟ್ಯಾಲಿ ಇನ್ಸ್ಟಾಲ್ ಆಗುತ್ತೆ. ನೋ ಮೋರ್ ಅದರ್ ಚೇಂಜಸ್ ಇರೋದಿಲ್ಲ. ಓಕೆ, ಸೊ ಒನ್ಸ್ ಟ್ಯಾಲಿ ಡೌನ್ಲೋಡ್ ಆದಮೇಲೆ ಏನಿರುತ್ತೆ, let's get into the Tally software. Loading. It is loading. Okay, so you will get 4 different options again. One, the educational mode, that is what we are using for education purpose. Second one, use license from network. Server basically ನೀವು ಟ್ಯಾಲಿನ ಯೂಸ್ ಮಾಡ್ತಾ ಇದ್ದೀರಾ ಫಾರ್ ಯುವರ್ ಬಿಸ್ನೆಸ್ ಅಂತ ಹೇಳಿದ್ರೆ ಗೋ ಫಾರ್ ಯೂಸ್ ಸರ್ವರ್ ಫ್ರಮ್ ನೆಟ್ವರ್ಕ್. ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್, ನೀವು ಆಲ್ರೆಡಿ ಲೈಸೆನ್ಸ್ ತಗೊಂಡಿದ್ದು ಆ್ಯಂಡ್ ಆ ಒಂದು ಲೈಸೆನ್ಸು ರಿನ್ಯೂವಲ್ ಪ್ರಾಸೆಸ್ಗೆ ಬಂದಿದೆ ಅಂದಾಗ ಚೂಸ್ ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್.
ನೆಕ್ಸ್ಟ್ ಆಕ್ಟಿವೇಟ್ ನ್ಯೂ ಲೈಸೆನ್ಸ್ ಕೊಟ್ಟಾಗ ನೀವು ಹೊಸದಾಗಿ ಲೈಸೆನ್ಸ್ ನ ಪರ್ಚೇಸ್ ಮಾಡಬೇಕಾಗತ್ತೆ. ಆ ಹೊಸದಾಗಿ ಯೂಸ್ ಮಾಡುವಂತಹ ಒಂದು ಸರ್ವರ್ ಡೀಟೇಲ್ಸ್ ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ವಿಲ್ ಗೋ ವಿತ್ ಕಂಟಿನ್ಯೂ ಇನ್ ಎಜುಕೇಶನಲ್ ಮೋಡ್. ಓಕೆ, ದಿಸ್ ಇಸ್ ಹೌ ಯುವರ್ ಟ್ಯಾಲಿ ಡ್ಯಾಶ್ ಬೋರ್ಡ್ ಇಸ್ ಲುಕಿಂಗ್ ಲೈಕ್. ಸೊ ನಿಮಗೆ 3 ಡಿಫ್ರೆಂಟ್ ಸೆಕ್ಷನ್ಸ್ ಬರುತ್ತೆ. ಒಂದು ಡ್ಯೂರೇಷನ್, ದ ಪೀರಿಯಡ್. ಸೆಕೆಂಡ್ ಒನ್ ದ ನೇಮ್ ಆಫ್ ಕಂಪನಿಯ ಡೀಟೇಲ್ಸ್ ಬರುತ್ತೆ. ದ ಥರ್ಡ್ ಒನ್ ಇಸ್ ದ ಮೇನ್ ಆಪ್ಷನ್ಸ್ ದಟ್ ಈಸ್ ರಿಕ್ವೈರ್ಡ್ ಟು ಡೂ ದ ಟ್ಯಾಲಿ. ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಟ್ಯಾಲಿ ಫೀಡಿಂಗ್ಸ್ ಏನೇನಿರುತ್ತೆ ಪ್ರತಿಯೊಂದು ಕೂಡ ನೀವು ಇಲ್ಲಿ ಮಾಡಬಹುದು. ಓಕೆ, ಅಂಡ್ ಮೇಲೆಗಡೆ ಕೆಲವೊಂದು ಆಪ್ಷನ್ಸ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಕೆ, ದಟ್ ಈಸ್ ಆಲ್ಟ್ ಕೆ. ನಾನು ನಿಮಗೆ ಶಾರ್ಟ್ ಕಟ್ ಕೀಸ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಚೂಸ್ ಮಾಡಿ ನೀವು ಶಾರ್ಟ್ ಕಟ್ ಕೀಸ್ ನ ಡೌನ್ಲೋಡ್ ಮಾಡ್ಕೊಬಹುದು. ಅಂಡ್ ಕಂಪನಿ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಕಂಪನಿ ರಿಲೇಟೆಡ್ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಡೇಟಾ ಅಂತ ಬಂದಾಗ ನೀವೇನ್ ಡೇಟಾ ಸ್ಟೋರ್ ಮಾಡ್ತೀರಾ, ಬ್ಯಾಕಪ್ ಇರ್ಬೋದು, ರೀಸ್ಟೋರ್ ಇರ್ಬೋದು, ಇಲ್ಲ ನೀವು ಡೇಟಾ ಸ್ಪ್ಲಿಟ್ ಮಾಡೋದು, ಪ್ರತಿಯೊಂದು ನಿಮಗೆ ಇಲ್ಲಿ ಬರುತ್ತೆ. ಎಕ್ಸ್ಚೇಂಜ್ ಅಂತ ಬಂದಾಗ ದಟ್ ಇಸ್ ಫಾರ್ GST, ಇ-ವೇ ಬಿಲ್ಸ್, ಈ ಒಂದು ಆಪ್ಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಅಂಡ್ ಇಂಪೋರ್ಟ್ ಅಂತ ಕೊಟ್ಟಾಗ ನೀವು ಬೇರೆ ಸಿಸ್ಟಮ್ ಅಲ್ಲಿರೋ ಡೇಟಾ, ಟ್ಯಾಲಿ ಡೇಟಾ ಏನಿರುತ್ತೆ ಅದನ್ನ ನೀವು ಈ ಸಿಸ್ಟಮ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಬಹುದು. ಎಕ್ಸ್ಪೋರ್ಟ್ ಅಂತ ತಗೊಂಡಾಗ ನಿಮ್ಮ ಡೇಟಾನ ನೀವು ಒಂದು ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಇಲ್ಲ ಒಂದ್ ಕಡೆ ಸೇಫ್ ಆಗಿ ಇನ್ನೊಂದು ಕಾಪಿ ಸ್ಟೋರ್ ಮಾಡಬಹುದು ಯೂಸಿಂಗ್ ದ ಆಪ್ಷನ್ ಎಕ್ಸ್ಪೋರ್ಟ್. ಶೇರ್ ಅಂತ ಬಂದಾಗ ನೀವು ಡೇಟಾನ ಒಬ್ಬರಿಗೆ ಶೇರ್ ಮಾಡ್ಬೋದು. ಅದಕ್ಕೆ ಕಾನ್ಫಿಗರೇಷನ್ಸ್, ವಾಟ್ಸ್ಆ್ಯಪ್ ಲಿಂಕ್ ಬರುತ್ತೆ, ಅಂಡ್ ಇನ್ಬಾಕ್ಸ್, ಮೆಸೇಜಸ್ ಇದೆಲ್ಲ ಬರುತ್ತೆ. ಪ್ರಿಂಟ್ ಅಂತ ಬಂದಾಗ ನೀವು ಡೇಟಾನ ಯಾವ ರೀತಿ ಪ್ರಿಂಟ್ ತಗೊಂತೀರಾ. ಅಂಡ್ ಹೆಲ್ಪ್ ಅಂತ ಬಂದಾಗ ಟ್ಯಾಲಿಯಲ್ಲಿ ಏನನ್ನ ಡೌಟ್ಸ್ ಇತ್ತು ಅಂದ್ರೆ ನೀವು ಹೆಲ್ಪ್ ಆಪ್ಷನ್ ಯೂಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಬಹುದು. ನೆಕ್ಸ್ಟ್ ಗೋಯಿಂಗ್ ಟು ದ ಮೇನ್ ಗೇಟ್ ವೇ ಆಫ್ ಟ್ಯಾಲಿ. ಅದಕ್ಕೂ ಮುಂಚೆ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಕರೆಂಟ್ ಪೀರಿಯಡ್. ವಾಟ್ ಇಸ್ ದ ಕರೆಂಟ್ ಪೀರಿಯಡ್? ಪ್ರತಿಯೊಂದು ಬಿಸ್ನೆಸ್ಗೂ ಅದರ ಒಂದು ಫಿನಾನ್ಷಿಯಲ್ ಪೀರಿಯಡ್ ಬಂದ್ಬಿಟ್ಟು 1st ಏಪ್ರಿಲ್ ಇಂದ ಮಾರ್ಚ್ 31st ಗೆ ಎಂಡ್ ಆಗುತ್ತೆ. ಅಂಡ್ ರೈಟ್ ಸೈಡ್ ಅಲ್ಲಿ ನೋಡಿದಾಗ ಕರೆಂಟ್ ಡೇಟ್ ಆಪ್ಷನ್ ಇದೆ. ಕರೆಂಟ್ ಡೇಟ್ ಅಲ್ಲಿ ನೀವು ಯಾವ ಡೇಟ್ ಅಲ್ಲಿ ನೀವು ಟ್ಯಾಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಈ ಒಂದು ಇವತ್ತು ಟ್ರಾನ್ಸಾಕ್ಷನ್ಸ್ ಏನ್ ಮಾಡಿದ್ದೀನಿ, ನಾಳೆ ಫೆಬ್ರವರಿ 1st ಏನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀನಿ, ಆ ಒಂದು ಡೇ ಟ್ರಾನ್ಸಾಕ್ಷನ್ಸ್ ಫೆಬ್ರವರಿ 1 ನಲ್ಲಿ ಸ್ಟೋರ್ ಇರುತ್ತೆ. ನೆಕ್ಸ್ಟ್ ಡೇ ಬಂದಾಗ ಫೆಬ್ರವರಿ 2 ಡೇಟ್ ಚೇಂಜ್ ಮಾಡಬೇಕಾಗುತ್ತೆ, ದೆನ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾಗುತ್ತೆ. ಫೆಬ್ರವರಿ 3, ಫೆಬ್ರವರಿ 4 ಈ ರೀತಿ ಚೇಂಜಸ್ ಮಾಡ್ತಾ ಇರಬೇಕಾಗುತ್ತೆ. ದೆನ್ ಕೆಳಗಡೆ ತಗೊಂಡಾಗ ನೇಮ್ ಆಫ್ ದ ಕಂಪನಿ, ಡೇಟ್ ಆಫ್ ಲಾಸ್ಟ್ ಎಂಟ್ರಿ. ನೀವು ಒಬ್ಬ ಆಡಿಟರ್ ಆಗಿದ್ದು ನೀವೇನಾದ್ರು ಟ್ಯಾಲಿ ಯೂಸ್ ಮಾಡ್ತಿದ್ರೆ ಫಾರ್ ಬೇರೆ ಬಿಸ್ನೆಸಸ್ಗೆಲ್ಲ ಟ್ಯಾಲಿಯಲ್ಲಿ ಯೂಸ್ ಮಾಡ್ತಾರೆ, ಆಡಿಟಿಂಗ್ ಮಾಡ್ತಾರೆ ಅಂದಾಗ ನೀವು ಡಿಫ್ರೆಂಟ್ ಕಂಪನೀಸ್ ನ ಇಲ್ಲಿ ಸ್ಟೋರ್ ಮಾಡಬಹುದು. ಯು ಕ್ಯಾನ್ ಆಡ್ ಡಿಫ್ರೆಂಟ್ ಕಂಪನೀಸ್. ಕಂಪನಿ ಕ್ರಿಯೇಷನ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಂಡ್ ಸಮ್ ಆಫ್ ದ ಟರ್ಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ನೇಮ್ ಆಫ್ ದ ಕಂಪನಿ, ನೀವು ನಿಮ್ಮ ಕಂಪನಿಲೇ 10 ಬ್ರಾಂಚ್ ಇತ್ತು ಅಂದ್ರೆ 10 ಬ್ರಾಂಚ್ ನೀವು ಡಿಫ್ರೆಂಟ್ ಕಂಪನೀಸ್ ನ ನೀವು ಇಲ್ಲಿ ಸ್ಟೋರ್ ಮಾಡಬಹುದು. ಅಂಡ್ ರೇಟ್ ಆಫ್ ಎಂಟ್ರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಂದಾಗ ಇಂಪಾರ್ಟೆಂಟ್ ಆಗಿ 3 ಥಿಂಗ್ಸ್. ಒಂದು ಮಾಸ್ಟರ್ಸ್, ಸೆಕೆಂಡ್ ಒನ್ ಈಸ್ ಟ್ರಾನ್ಸಾಕ್ಷನ್ಸ್. ಸೊ ನಿಮ್ಮ ಮಾಸ್ಟರ್ ಟ್ರಾನ್ಸಾಕ್ಷನ್ಸ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಮಾಸ್ಟರ್ಸ್ ಟ್ರಾನ್ಸಾಕ್ಷನ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ಮ ರಿಪೋರ್ಟ್ಸ್ ಕರೆಕ್ಟ್ ಆಗಿರುತ್ತೆ. ಇಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ಮಿಸ್ಟೇಕ್ ಆಯ್ತು, ಇಲ್ಲ ಮಾಸ್ಟರ್ಸ್ ಮಿಸ್ಟೇಕ್ ಆಯ್ತು ಅಂತ ಹೇಳಿದಾಗ ರಿಪೋರ್ಟ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಮಿಸ್ಟೇಕನ್. ಓಕೆ, ಸೊ ಮೇಕ್ ಶೋರ್ ದ್ಯಾಟ್. ಸೊ ನೀವು ಪ್ರತಿಯೊಂದು ಕೂಡ ಪ್ರಾಪರ್ ಆಗಿ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಟ್ಯಾಲಿ ರಿಕ್ವೈರ್ಸ್ ಮೋರ್ ಪ್ರಾಕ್ಟೀಸ್ ಪೀಪಲ್. ಅದಿಲ್ಲ ಅಂತ ಹೇಳಿದಾಗ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಈ ವಿಡಿಯೋ ಇಷ್ಟನೇ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.